ತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಗ್ಗೆ ಕೆಎ ಕಡೆಯಿಂದ ಇವತ್ತು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆದ್ರೆ ಬಂದಿದೆ. ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡೋದು, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮ್ಮ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಟ್ಟು ಇವತ್ತು ಅನೌನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ನಿಮ್ಗೆ ಈಗ ಕೆಎ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ನೋಡೋದಾದ್ರೆ ಈಗ ಆಗ್ಲೇನೆ ಸಹ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ನಮಗೊಂದು ಅಪ್ಡೇಟ್ ಆದ್ರೆ ಬಂದಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, UGCET 2026 ಅಣಕು ಸೀಟು ಹಂಚಿಕೆ ಫಲಿತಾಂಶಗಳ ಅಧಿಸೂಚನೆ ಅಂತ ಹೇಳಿ ಒಂದು ನೋಟಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನ್ ಪ್ರೊವೈಡ್ ಮಾಡಿದ್ದಾರೆ ಅಂತ ಅಂದ್ರೆ, ಮೇಲೆ ಇರುವಂತಹ ಎಲ್ಲಾ ಕೋರ್ಸಸ್ ಗಳನ್ನ ಮೆನ್ಷನ್ ಮಾಡಿ, ಸೊ ಈ ಒಂದು ಕೋರ್ಸಸ್ ಗಳಿಗೆ ನಾವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇಲ್ಲಿಯವರೆಗೂ ಟೈಮ್ ಕೊಟ್ಟಿದ್ವಿ. ಜೊತೆಗೆ ಇಲ್ಲಿ ನಾವು ಬಂದ್ಬಿಟ್ಟು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ 5ನೇ ತಾರೀಕು ಅನೌನ್ಸ್ ಮಾಡಿದೀವಿ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆನಾ? ಸೊ ಈಗ ನೀವೇನ್ ಅರ್ಥ ಮಾಡ್ಕೋಬೇಕು, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಟ್ಟು 5ನೇ ತಾರೀಕು ಅನೌನ್ಸ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ನಮಗೆ ಸ್ಕೆಡ್ಯೂಲ್ ಅಲ್ಲಿ ಬಂದ್ಬಿಟ್ಟು ಇವತ್ತು ಕೊಟ್ಟಿದ್ರು. ಈಗ ಈ ನೋಟಿಫಿಕೇಶನ್ ಪ್ರಕಾರ ನಿನ್ನೆನೆ ಅನೌನ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೂ ಕೆಎ ವೆಬ್ಸೈಟ್ ಅಲ್ಲಿ ಲಿಂಕ್ ಆದ್ರೆ ನಮಗೆ ಸಿಗ್ತಿಲ್ಲ. ನೋಡಿ, ಇದು ಯಾವ ರೀತಿ ಪ್ರೊಸೀಜರ್ ನಡೆದಿರುತ್ತೆ. ಒಂದು ರಿಸಲ್ಟ್, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ನಿನ್ನೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ, ಒಂದು ಅನೌನ್ಸ್ ಸಹ ಮಾಡಿರ್ತಾರೆ ಒಂದು ಕೆಎ ದಲ್ಲಿ ಬಂದ್ಬಿಟ್ಟು. ಈಗ ನಿಮ್ಗೆ ಕೆಎ ವೆಬ್ಸೈಟ್ ಅಲ್ಲಿ ಬಂದು ಲಿಂಕ್ ಆದ್ರೆ ಸಿಗುತ್ತೆ. ಇವತ್ತು ಯಾವ ಒಂದು ಟೈಮಿಂಗ್ ಆದ್ರೂ ನಿಮ್ಗೆ ಒಂದು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಲಿಂಕ್ ಆದ್ರೆ ಸಿಗ್ಬೋದು. ಎಲ್ಲಿ ಸಿಗುತ್ತೆ ಏನು, ಯಾವ ರೀತಿ ಚೆಕ್ ಮಾಡಬೇಕು ಅಂತ ಹೇಳ್ತೀನಿ. ಅಂಡ್ ಈಗ ನಾವು ನೋಡೋದಾದ್ರೆ ಅಂಡ್ ಹಾಗೇನು ನಿಮ್ಗೆ ಒಂದ್ಸಲಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಮಾರ್ಕ್ ಅಲಾಟ್ಮೆಂಟ್ ನಿಮ್ಗೆ ಕಟ್ ಆಫ್ ರ್ಯಾಂಕು ಅಂಡ್ ಹಾಗೇನು ಸಹ ಅದಕ್ಕೆ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಎಲ್ಲಾನು ಕೆಎ ವೆಬ್ಸೈಟ್ ಅಲ್ಲಿ ಕೊಡ್ತಾರೆ. ಜೊತೆಗೆ ಬಂದ್ಬಿಟ್ಟು ನಿಮ್ಗೆ ನೋಡಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇವತ್ತು ಚೆಕ್ ಮಾಡ್ಕೊಂಡಿದ್ದ ಆದ್ಮೇಲೆ ನೆಕ್ಸ್ಟ್ 9ನೇ ತಾರೀಕುವರೆಗೂ ನೀವು ಆಪ್ಷನ್ ಎಂಟ್ರಿಯನ್ನ ಮಾಡಬಹುದಾಗಿರುತ್ತೆ. ಈ ಒಂದು ಆಪ್ಷನ್ ಎಂಟ್ರಿಯಲ್ಲಿ ನೀವು ನಿಮ್ಗೆ ಈಗ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಯಾವ ಕಾಲೇಜಸ್ ಇರುತ್ತೆ, ಕಾಲೇಜಸ್ ಅನ್ನ ಬೇಕಿದ್ರೆ ಎಕ್ಸ್ಟ್ರಾ ಕಾಲೇಜಸ್ ಅನ್ನ ಆಡ್ ಮಾಡಬಹುದು, ರಿಮೂವ್ ಮಾಡಬಹುದು, ಅಥವಾ ನೀವು ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡಬಹುದು. ಏನ್ ಬೇಕೋ ಎಲ್ಲಾ ತರದ ಬದಲಾವಣೆ ಆದ್ರೆ ಮಾಡ್ಕೋಬಹುದಾಗಿರುತ್ತೆ. ಅಂಡ್ ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಕೊಟ್ಟಿರುವಂತದ್ದು, ಏನ್ ಇಂಪಾರ್ಟೆಂಟ್ ಇದು ಅಂತ ಅಂದ್ರೆ, ಈಗ ನೋಡಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಈಗ ನಿಮ್ಗೆ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಸೀಟ್ ಅಲಾಟ್ಮೆಂಟ್ ನಿಮಗೆ 100% ಸ್ಯಾಟಿಸ್ಫೈ ಇರುತ್ತೆ. ಸರ್, ನಾನು ಆಪ್ಷನ್ ಎಂಟ್ರಿ ಅಲ್ಲಿ ಏನು ಚೇಂಜಸ್ ಮಾಡಲ್ಲ ಈಗ 9ನೇ ತಾರೀಕುವರೆಗೂ ಕೊಟ್ಟಿರೋದ್ರಲ್ಲಿ. ಯಾಕಂತ ಅಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ನಾನು ಯಾವ ಸೀಟ್ ಅನ್ಕೊಂಡಿದ್ನೋ ಅದೇ ಸೀಟೇ ಬಂದಿದೆ, ನಾನು ಏನು ಚೇಂಜಸ್ ಮಾಡಲ್ಲ ಅನ್ನುವಂತ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ 99% ನಿಮ್ಗೆ ಅದೇ ಒಂದು ಸೀಟ್ ಆದ್ರೆ ಸಿಗುತ್ತೆ. ಇಲ್ಲ ಅವ್ರು ಅದನ್ನೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ, ನೀವು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೀವು ಚೇಂಜಸ್ ಮಾಡ್ತೀರಾ, ಹೊಸದಾಗಿ ಕಾಲೇಜಸ್ ಆಡ್ ಮಾಡಿ, ರಿಮೂವ್ ಮಾಡಿ, ಡಿಲೀಟ್ ಮಾಡಿ ಏನಾದ್ರು ಚೇಂಜಸ್ ಮಾಡಿದ್ರೆ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಆ ಒಂದು ಸೀಟ್ ಸಿಗದೇನು ಇರ್ಬೋದು ಅಂತ ಆದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಓಕೆನಾ? ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈಗ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ 30ನೇ ತಾರೀಕುವರೆಗೂ ಏನ್ ಟೈಮ್ ಅನ್ನ ಕೊಟ್ಟಿದ್ರು, ಆ ಒಂದು ಟೈಮ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ, ಒಂದು ಫೀಸೇ ಪೇ ಮಾಡಿಲ್ಲ, ನೀವು ಹೊಸದಾಗ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಅಂದ್ರೆ 750 rupees ಅನ್ನ ಫೀಸ್ ಅನ್ನ ಪೇ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡಬಹುದಾಗಿರುತ್ತೆ. ಓಕೆನಾ? ಅಂಡ್ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನು ಅಂತ ಅಂದ್ರೆ, ನೀವು ಯಾವಾಗ ಫೈನಲ್ ಆಗಿ ಆಪ್ಷನ್ ಎಂಟ್ರಿ ಚೇಂಜಸ್ ಅನ್ನ ಮಾಡ್ತೀರಾ ಅದರ ಒಂದು ಪ್ರಿಂಟ್ಔಟ್ ಅನ್ನ ಆದ್ರೆ ತಗೊಂಡಿರಿ. ಈಗ ನಾವು ಈ ಸ್ಕೆಡ್ಯೂಲ್ ಅಲ್ಲಿ ನೋಡೋದಾದ್ರೆ ನಿಮ್ಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಎಲ್ಲಿಯವರೆಗೂ ಆಪ್ಷನ್ ಎಂಟ್ರಿ ಮಾಡಬಹುದು, 9ನೇ ತಾರೀಕುವರೆಗೂ ಆಪ್ಷನ್ ಎಂಟ್ರಿನ ಮಾಡಬಹುದು. ಇನ್ನು 3 ದಿನ ಟೈಮ್ ಇರುವಂತದ್ದು. ಆ 3 ದಿನದಲ್ಲಿ ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನೇನೆಲ್ಲ ಚೇಂಜಸ್ ಅನ್ನ ಮಾಡಬೇಕು ಚೇಂಜಸ್ ಅನ್ನ ಮಾಡ್ಕೊಳ್ಳಿ. ಎಲ್ಲಾ ತರಹದ ಚೇಂಜಸ್ ಅನ್ನ ಮಾಡ್ಕೋಬಹುದಾಗಿರುತ್ತೆ. ಆಡ್ ಮಾಡೋದಾಗ್ಲಿ, ರಿಮೂವ್ ಮಾಡೋದಾಗ್ಲಿ, ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡೋದಾಗ್ಲಿ. ಅಂಡ್ ನೆಕ್ಸ್ಟ್ ನಿಮ್ಗೆ ಯಾವಾಗ ಫಸ್ಟ್ ರೌಂಡ್ ಬಂದ್ಬಿಟ್ಟು ಟೆಂಪರರಿ ರಿಸಲ್ಟ್ಸ್ ಅನ್ನ ಕೊಡ್ತಾರೆ 14ನೇ ತಾರೀಕು. ಇಲ್ಲಿ ಕ್ಲಿಯರ್ ಆಗಿ ನೀವೇನ್ ಅರ್ಥ ಮಾಡ್ಕೋಬೇಕು, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ 6ನೇ ತಾರೀಕು ಬಂದಿದ್ದಾದ್ಮೇಲೆ 9ನೇ ತಾರೀಕುವರೆಗೂ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಚೇಂಜಸ್ ಮಾಡೋದಕ್ಕೆ ಕೊಟ್ರು. ಬಟ್ ಯಾವಾಗ ಟೆಂಪರರಿ ರಿಸಲ್ಟ್ಸ್ ಬರುತ್ತೆ, ಆ ಟೆಂಪರರಿ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಮತ್ತೆ ಯಾವುದೇ ತರದ ಟೈಮ್ ಅನ್ನ ಕೊಡೋದಿಲ್ಲ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ. ಈಗ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಈಗ ಏನ್ ಕಾಲೇಜಸ್ ಅನ್ನ ಆಡ್ ಮಾಡ್ತೀರಾ 9ನೇ ತಾರೀಕುವರೆಗೂ ಇದೇ ಕಾಲೇಜಸ್ ಫೈನಲ್. ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಆಗಲ್ಲ. ಯಾವ್ದಾದ್ರು ಕಾಲೇಜಸ್ ನ ಆಡ್ ಮಾಡ್ಬೇಕು ಅಂತ ಇದ್ರೆ ಈಗಲೇ ಆಡ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದ್ರೆ 14ನೇ ತಾರೀಕು ಟೆಂಪರರಿ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ 15ನೇ ತಾರೀಕು ಇಮಿಡಿಯೇಟ್ ಆಗಿ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಡ್ತಾರೆ. ಸರ್, ಈಗಾಗಲೇ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಕೊಟ್ಟಿದಾರಲ್ವಾ, ಈಗ ಒಂದೇ ಸಲ ಕೊಡ್ಬೋದಿತ್ತಲ್ವಾ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್, ಟೆಂಪರರಿ ರಿಸಲ್ಟ್ಸ್ ಮತ್ತೆ ಏನಕ್ಕೆ ಕೊಡ್ತಿದ್ದಾರೆ ಅಂತಂದ್ರೆ ರೀಸನ್ ಸಿಂಪಲ್ ಇಷ್ಟೇ. ನೋಡಿ, ಈಗ ಒಂದು ಟೆಂಪರರಿ ರಿಸಲ್ಟ್ಸ್ ಕೊಟ್ಟಾಗ ಸ್ಟೂಡೆಂಟ್ಸ್ ಏನಾದ್ರು ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿದ್ರೆ ಕೆಎ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಲವೊಬ್ರಿಗೆ ರಿಸಲ್ಟ್ ಅನೌನ್ಸ್ ಆಗಿಲ್ಲ ಅಥವಾ ಬೇರೆ ಏನೋ ತೊಂದರೆ ಆಗಿದೆ ಅಂತ ಅಂದ್ರೆ ಅವಾಗ ಕೆಎ ಕಾಂಟ್ಯಾಕ್ಟ್ ಮಾಡಿದಾಗ ಕೆಎ ಅವರು ಅದನ್ನೆಲ್ಲ ಸರಿಪಡಿಸಿ ಜಸ್ಟ್ ಟ್ರಯಲ್ ತರ ರಿಸಲ್ಟ್ ಅನ್ನ ಕೊಟ್ಟಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಸಿಗುವಂತದ್ದು 15ನೇ ತಾರೀಕು. ಒಂದು ನೋಡ್ಕೊಳ್ಳಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟಿದ್ದಾರೆ. ಟೆಂಪರರಿ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಯಾವುದೇ ತರದ ಟೈಮ್ ಅನ್ನ ಕೊಡೋದಿಲ್ಲ. ಟೆಂಪರರಿ ರಿಸಲ್ಟ್ಸ್ ಬಂದಿದ ತಕ್ಷಣ ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದ್ರೆ ಬರುತ್ತೆ. ಅಂಡ್ ಇನ್ನೊಂದು, ಈ ತಾತ್ಕಾಲಿಕ ಫಲಿತಾಂಶದಲ್ಲಿ ಯಾವ ಒಂದು ಸೀಟ್ ಸಿಗುತ್ತೋ 200% ಅದೇ ಒಂದು ಸೀಟು ನಿಮ್ಗೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಆದ್ರೆ ಸಿಗುವಂತದ್ದು. ಓಕೆನಾ? ಆ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಪ್ರೊಸೀಜರ್ ಇರುತ್ತೆ. ಅದರ ಒಂದು
ಡೇಟ್ಸ್ ಅನ್ನ ಬಂದ್ಬಿಟ್ಟು ಇನ್ನು ಹತ್ರದಲ್ಲೇ ಕೊಡ್ತಾರೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ಅದ್ರ ಬಗ್ಗೆ ಮುಂದೆ ಅಪ್ಡೇಟ್ಸ್ ಅನ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ಏನೋ ತಲೆ ಕೆಡ್ಸ್ಕೊಬೇಡಿ. ಈಗ ಸದ್ಯಕ್ಕೆ ಇಷ್ಟೇ ತಿಳ್ಕೊಳ್ಳಿ, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದ್ಬಿಟ್ಟು ಕೆ ಅವರು ಹೇಳ್ತಿದ್ದಾರೆ 5ನೇ ತಾರೀಕಿಗೆ ಅನೌನ್ಸ್ ಆಗಿದೆ ಅಂತ ಹೇಳಿ. ಬಟ್ ಇಲ್ಲಿ ವೆಬ್ಸೈಟ್ಸ್ ಅಲ್ಲಿ ಬಂದು ನೀವು ಇಲ್ಲಿ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳ ಹತ್ರ ನೋಡಿದ್ರೆ ಇನ್ನೂ ಸಹ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಲಿಂಕ್ ಆದ್ರೆ ನನಗೆ ಸಿಗ್ಲಿಲ್ಲ. ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಾನೆ ಇದ್ರಿ ಲಿಂಕ್ ಎಲ್ಲಿ ಅಂತ ಹೇಳಿ. ಇವತ್ತು ಯಾವ್ದಾದ್ರು ಒಂದು ಟೈಮಿಂಗ್, ನೀವು ವಿಡಿಯೋ ಎಷ್ಟೊತ್ತಿಗೆ ನೋಡ್ತಿದ್ದೀರೋ ಗೊತ್ತಿಲ್ಲ, ಈ ಒಂದು ಟೈಮಿಂಗ್ ಅಲ್ಲಿ ಬೇಕಿದ್ರು ಕೊಟ್ಟಿರಬಹುದು. ಹೋಗಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಅಣಕು ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಬರುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸಿಟಿ ನಂಬರ್ ಎಲ್ಲ ಕೇಳುತ್ತೆ, ಎಂಟರ್ ಕೊಟ್ಟು ಕ್ಯಾಪ್ಚಾ ಕೊಟ್ಟಿದ್ದೀರಾ ಅಂತ ಅಂದ್ರೆ ಯಾವ ಸೀಟ್ ಸಿಕ್ಕಿದೆ ಏನೋ ಅಂತ ಹೇಳಿ ನಿಮಗೆ ತೋರಿಸುತ್ತೆ. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಏನೆಲ್ಲ ಚೇಂಜಸ್ ಅನ್ನ ಮಾಡಬೇಕು ಏನೋ ಅಂತ ಹೇಳಿ ಆಪ್ಷನ್ ಎಂಟ್ರಿ ಲಿಂಕ್ ಏನ್ ಕೊಟ್ಟಿದ್ದಾರೆ ಆ ಒಂದು ಲಿಂಕ್ ಹೋಗಿ ಚೇಂಜಸ್ ಅನ್ನ ಆದ್ರೆ ಮಾಡಿ. ಓಕೆನಾ? ಯಾವಾಗ ಒನ್ಸ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಚೆಕ್ ಮಾಡಿದ ಆದ್ಮೇಲೆ ನೋಡಿ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಜೊತೆಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡೋ ಪ್ರಯತ್ನ ಆದ್ರೆ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.